ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 30/6/2025 ಈ ದಿನ ಸೋಮವಾರದ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ, ಜೊತೆಗೆ ಕಳೆದ ಸಂಚಿಕೆಯಲ್ಲಿ ನಾವು ವೃಶ್ಚಿಕ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ನೋಡಿದ್ವಿ. ಹಾಗೆ ಈ ಒಂದು ನಮ್ಮ ಸಂಚಿಕೆಯಲ್ಲಿ ಧನುರ್ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಸ ಭವಿಷ್ಯವನ್ನ, ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ. ಹಾಗೆ ನೀವು ಸಹ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಿ, ಪರಿಹಾರ ಕ್ರಮಗಳನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ತಜ್ಞರು ಹಾಗೆ ಖ್ಯಾತ ಜ್ಯೋತಿಷ್ಯಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದಧಿಶಂಕ ತುಷಾರಾವಂ ಶೀರ್ಣೋ ಧಾರಣ ಸಂಭಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಭೂಕುಟಭೂಷಣಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ಬಿಡೋಣ. ನೋಡಿ, ಇವತ್ತು 30 ಜೂನ್ 2025 ಪಂಚಮಿ ತಿಥಿ ಇರುವಂಥದ್ದು, ಶುಕ್ಲ ಪಕ್ಷ, ಮಘ ನಕ್ಷತ್ರ ಇರುವಂಥದ್ದು, ಸಿದ್ಧಿ ಯೋಗ, ಸೋಮವಾರದ ವಿಶೇಷ ದಿನವಾಗಿರುವಂಥದ್ದು, ಆಷಾಢ ಮಾಸ, ಆಷಾಢ ಸೋಮವಾರ ಇರುವಂಥದ್ದು. ಅದರ ಜೊತೆಯಲ್ಲಿ ಒಂದು ಬೆಂಗಳೂರಿನ ಕಾಲಮಾನ ಮತ್ತು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5:58 ಸೂರ್ಯೋದಯ, 6:48 ಸೂರ್ಯಾಸ್ತ ಆಗುವಂಥದ್ದು. ರಾಹುಕಾಲ ಇವತ್ತಿನ ದಿನ ತುಂಬ ವಿಶೇಷವಾಗಿ 7:34 9:11, ಯಮಗಂಡ ಕಾಲ 10:47 12:23, ಗುಳಿಕ ಕಾಲ 1:59 3:36, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:58 12:49 ಆಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಆಷಾಢ ಸೋಮವಾರ ಅಂತ ಹೇಳಿದ್ರೆ ನೀವೇ ತಾನೆ, ಏನಾದ್ರೂ ವಿಶೇಷತೆ ಇದೆಯಾ ಗುರೂಜಿ? ಇವತ್ತೇನಾದ್ರು ಒಳ್ಳೆ ಕೆಲಸ ಮಾಡಬಹುದಾ, ಹೇಗೆ ಅಂತ ಹೇಳಿ? ನೋಡಿ, ಆಷಾಢ ಸೋಮವಾರದಂದು ವಿಶೇಷವಾಗಿ ಶಿವನ ಆಲಯಕ್ಕೆ ಹೋಗಿ ಜಲಾಭಿಷೇಕ ಮಾಡಿಸುವಂಥದ್ದು ಶಿವನ ಒಂದು ವಿಶೇಷವಾದ ಮಾಸ. ಅಂದ್ರೆ ಆಷಾಢ ಮಾಸ ಅಂತಂದ್ರೆ ನಮ್ಮ ಕೆಲವಾರು ಎಪಿಸೋಡ್ಗಳಲ್ಲಿ ಆಷಾಢದ ಬಗ್ಗೆ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ವಿ. ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರದಲ್ಲಿ ಹುಣ್ಣಿಮೆ ಬರೋದ್ರಿಂದ ಆಷಾಢ ಮಾಸ ಅಂತ ಹೆಸರು ಬಂದಿರುವಂಥದ್ದು. ಆಷಾಢ ಮಾಸದಲ್ಲಿ ತುಂಬಾ ವಿಶೇಷವಾದ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಜಲಾರ್ಚನೆ ಮಾಡಿಸೋದ್ರಿಂದ ಆ ಮಹಾಶಿವನ ಕೃಪೆಗೆ ಒಳಗಾಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ಕರ್ಕಾಟಕ ರಾಶಿಯವರಾಗಿರ್ಬೋದು, ಧನುರ್ ರಾಶಿಯವರಾಗಿರ್ಬೋದು, ಮೀನ ರಾಶಿಯವರು, ಇವರಿಗೆ ಸ್ವಲ್ಪ ವಿಶೇಷ ಅನುಗ್ರಹ ಜಾಸ್ತಿ. ಅಂದ್ರೆ ಆಷಾಢದಲ್ಲಿ ಆಷಾಢ ಸೋಮವಾರ ಬಳಸ್ಕೊಂಡು ಅವ್ರು ಜಲಾರ್ಚನೆ ಮಾಡಿಸ್ಕೊಂಡ್ರೆ ಒಳ್ಳೇದಾಗುವಂಥದ್ದು ನೋಡ್ತಾ ಬರ್ತಾರೆ. ಓಕೆ ಗುರುಜಿ, ಇವತ್ತಿನ ದಿನದ ಸೋಮವಾರದ, ಆಷಾಢ ಸೋಮವಾರದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಗುರುಜಿ, ಮೇಷರಾಶಿಯವರಿಗೆ ಇವತ್ತಿನ ಈ ದಿನ ಏನಿದೆ ದಿನ ಭವಿಷ್ಯ ನೋಡೋಣ. ನೋಡಿ, ಸಂತೋಷ ತುಂಬಿದ ಒಳ್ಳೆಯ ದಿನ ಆಗಿರುವಂಥದ್ದು. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಹೋಗಿ, ಇದರಿಂದ ನಿಮಗೆ ಹಣದ ಲಾಭ ಇವತ್ತು ಸಿಗುವಂಥದ್ದು ನೋಡ್ತಾ ಬರ್ತೇವೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ. ಆರೋಗ್ಯ ತುಂಬಾ ಇವತ್ತು ಚೆನ್ನಾಗಿರುವಂಥದ್ದು. ಮತ್ತೆ ಬಹುಕಾಲದಿಂದ ಬರುವಂತಹ ಬಾಕಿ ಬಿಲ್ಗಳಾಗಿರ್ಬೋದು, ಅದರ ಪಾವತಿಸಲು ದಿನ ಇವತ್ತು ಅನುಕೂಲಕರವಾಗಿರುವಂಥದ್ದು ನೋಡ್ತಾ ಬರ್ತೇವೆ. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನ ಕೂಡ ನೋಡಿದ್ವಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರಿಗೆ ಇವತ್ತಿನ ಶಕ್ತಿ ಮಟ್ಟ ತುಂಬಾ ಚೆನ್ನಾಗಿರುತ್ತೆ. ಹಣ ಸಂಗ್ರಹಿಸುವಾಗ ಮಾತ್ರ ಹಣ ಕೆಲಸಕ್ಕೆ ಬರುವಂಥದ್ದು. ಹಣ ಸಂಗ್ರಹಕ್ಕೆ, ಹಣ ಕೂಡುವಿಕೆ ಇರಲಿ, ಇದರಿಂದ ದಿನ ಶುಭವಾಗುವಂಥದ್ದು ನೋಡ್ತೀವಿ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ಕೂಡ ತಿಳಿದುಕೊಳ್ತಾ ಹೋಗೋಣ ಗುರುಜಿ. ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯವರು ತೀರಾ ಖರ್ಚು ಮಾಡುವ, ಮನೋರಂಜನೆಗೆ ತುಂಬಾ ಖರ್ಚು ಮಾಡುವ ಪ್ರವೃತ್ತಿಗೆ ಇವತ್ತು ಕಡಿವಾಣ ಹಾಕಿ ಅದರಿಂದ ದಿನ ಒಳ್ಳೇದಾಗುವಂಥದ್ದು. ಕರ್ಕಾಟಕ ರಾಶಿಯವರು ಕೂಡ ಇವತ್ತಿನ ದಿನ ಕಡಿಮೆ ಖರ್ಚನ್ನ ನೀವು ಮಾಡಿದ್ರೆ ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗುತ್ತೆ. ಕಡಿಮೆ ಖರ್ಚಿನ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರ ವಿಚಾರದಲ್ಲಿ ಮನೆಯಲ್ಲಿ ಯಾರಾದ್ರೂ ಸಣ್ಣ ಪುಟ್ಟ ಬದಲಾವಣೆ, ವಸ್ತುವಿನ ಆ ಕಡೆ ಈ ಕಡೆ ಜರುಗಿಸುವಿಕೆ ಅಥವಾ ವಸ್ತು ಬದಲಾವಣೆ ಮಾಡಲು ನಿಮ್ಮ ಹಿರಿಯರ ಸಲಹೆ ತೆಗೆದುಕೊಳ್ಳಿ. ಅಥವಾ ಅವರು ಅದು ತೆಗೆದುಕೊಂಡಿಲ್ಲ ಅಂದ್ರೆ ಏನಾದರೂ ಕೋಪತಾಪಗಳು, ಅಸಮಾಧಾನದಲ್ಲಿ ಕಾರಣ ಆಗುವಂಥದ್ದು ನೋಡ್ತೀವಿ. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಸಿಂಹ ರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ನಾವು ಒಂದು ವಾಟ್ಸಪ್ ನಲ್ಲಿ ಪ್ರಶ್ನೆ ಬಂದಿತ್ತು, ಅದನ್ನ ತಗೊಂಡ್ಬಿಡೋಣ. ನಂತರ ಮುಂದಿನ ರಾಶಿ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ಅನಿಲ್ ಅಂತ ಹೇಳಿ. ಗುರುಜಿ, ಅನಿಲ್, ಹೌದು. ಜನ್ಮ ದಿನಾಂಕ 29/9/1998. ಗುರುಜಿ, ಜನ್ಮ ಸಮಯ 11:46 PM ಗಳಲ್ಲಿ. ಗುರುಜಿ, ಸ್ಥಳ ರಾಮನಗರ. ಹೌದು.
ಪ್ರಶ್ನೆ ಬಂದು ಇವರು ಮ್ಯಾರೇಜ್ ಡಿಲೇ ಆ್ಯಂಡ್ ಫೈನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಮದುವೆ ಪ್ರಯತ್ನಗಳು ನಡೀತಾ ಇದೆ, ಆದರೆ ತುಂಬ ಡಿಲೇ ಆಗ್ತಾ ಇದೆ, ಎಲ್ಲೂ ಕೂಡ ಹೆಣ್ಣು ಸೆಟ್ ಆಗ್ತಾ ಇಲ್ಲ, ಹಾಗಾಗಿ ತುಂಬ ಡಿಲೇ ಆಗ್ತಾ ಇದೆ, ಹಾಗೆ ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಅನಿಲ್ ಯಾರು ಪ್ರಶ್ನೆ ಕಳಿಸಿದ್ದೀರಾ, ಮೊದಲನೇದಾಗಿ ಜಾತಕ ಪ್ರಕಾರ ನೋಡೋದಾದ್ರೆ ಹುಟ್ಟಿರುವಂಥದ್ದು ಮಂಗಳವಾರ ಮತ್ತೆ ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿ ತಮ್ಮದು. ಸೊ ಇಲ್ಲೇನಾಗುತ್ತೆ ಅಂದ್ರೆ ಮಿಥುನ ಲಗ್ನದ ಜಾತಕ. ಮಿಥುನ ಲಗ್ನಕ್ಕೆ ಸಪ್ತಮದಲ್ಲಿ ಚಂದ್ರ ಬಂದಾಗ, ಚಂದ್ರ ಒಂದು ಸ್ವಲ್ಪ ಚಂಚಲ ಗ್ರಹ ಅಂತ ಹೇಳ್ತೀವಿ. ಅಂದ್ರೆ ಇವರು ತುಂಬಾ ಹಲವಾರು ಕಡೆ ಹೆಣ್ಣು ನೋಡೋ ವಿಚಾರದಲ್ಲಿ ನೋಡಿದ್ರು ಕೂಡ ಇವ್ರಿಗೆ ಬೇಗ ಫೀಲ್ ಆಗೋದಿಲ್ಲ. ಚಂದ್ರ ಒಂದು ಮನಸ್ಕಾರಕನಾಗಿರೋದ್ರಿಂದ ಇವರೇ ನಮ್ಮ ಹೆಂಡತಿಯಾಗಿ ಬರುವಂತವ್ರು, ಆ ರೀತಿ ಮಾನಸಿಕವಾಗಿ ಅನ್ಸೋದಿಲ್ಲ. ಸೊ ಆ ವಿಚಾರದಲ್ಲಿ ಇವರಿಗೆ ಬೇಗ ಹೆಣ್ಣು ಸಿಗ್ತಾ ಇಲ್ಲ, ಅಂದ್ರೆ ಇವರಿಗೆ ಒಂದು ಗೊತ್ತಾಗ್ತಿಲ್ಲ ಈ ವಿಚಾರದಲ್ಲಿ, ಅಂದ್ರೆ ಅವರು ಇವರೇ ಇದು ಅಂತ. ಸೊ ಮಂಗಳ ಮಹಾದಶೆ ನಡೀತಿದೆ, ಶುಕ್ರ ಅಂತರ್ದಶೆ. ಮುಂಬರುವ ದಶಾಭುಕ್ತಿಗಳಲ್ಲಿ ಆಗಸ್ಟ್ 2026 ಅಂದ್ರೆ ಮುಂದಿನ ವರ್ಷ ಆಗಸ್ಟ್ ನಂತರ ಇವರಿಗೆ ಸೂರ್ಯ ಸೂರ್ಯ ಅಂತರ್ದಶೆ ನಡೀತಾ ಇರೋದ್ರಿಂದ ಹೆಣ್ಣು ಸೆಟ್ ಆಗುವಂಥದ್ದು ಇದೆ. ಸ್ವಲ್ಪ ಸಮಯ ತಗೊಳುತ್ತೆ. ಜಾತಕಕ್ಕೆ ಸಂಬಂಧಪಟ್ಟಂಥದ್ದು ಹಲವಾರು ದೋಷಗಳು ಕೂಡ ಇದೆ. ಇಲ್ಲಿ ಕುಜ ದೋಷ ಇರುವಂಥದ್ದು, ರಾಹುಕೇತು ದೋಷ ಇರುವಂಥದ್ದು, ಮತ್ತು ಜಾತಕದಲ್ಲಿ ಶನೇಶ್ವರರು ಕೂಡ ನೀಚ ಆಗಿರೋದ್ರಿಂದ ಒಂದು ಶನಿ ದೋಷ ಕೂಡ ಉತ್ಪತ್ತಿ ಆಗುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತ ಹಾಗೆ ರಾಹುಕೇತು ದೋಷ ನಿವಾರಣೆಗೆ ಮತ್ತು ಶನೇಶ್ವರರ ಒಂದು ಶನಿ ದೋಷ ನಿವಾರಣೆಗಾಗಿ ತಿಲಾಶಾಂತಿ ಹೋಮವನ್ನು ಮಾಡೋದು ತುಂಬಾ ಸೂಕ್ತವಾಗಿರುವಂತದ್ದು. ಮತ್ತೆ ಇನ್ನೊಂದು, ಈ ರೀತಿ ಮಾಡಿದ್ರೆ ಮುಂದಿನ ವರ್ಷ ಮದುವೆ ಯೋಗ ಇದೆ. ಇನ್ನೊಂದು ಪ್ರಶ್ನೆ ಏನಿದೆ ಅವ್ರದ್ದು, ಫಿನಾನ್ಷಿಯಲ್ ಇಶ್ಯೂಸ್. ಸೊ ಆರ್ಥಿಕವಾಗಿ ನೋಡೋದಾದ್ರೆ ದ್ವಿತೀಯಾಧಿಪತಿ ಇವರ ಜಾತಕದಲ್ಲಿ ಚಂದ್ರ ಸಪ್ತಮ ಸ್ಥಾನದಲ್ಲಿ ಇರುವಂತದ್ದು ತುಂಬಾ ಒಳ್ಳೆ ಕಾಂಬಿನೇಷನ್ ಇದೆ. ಬಟ್ ದಶ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಅಲ್ಲಿ ಮುಂಬರುವ ಜನವರಿ 2026ರಿಂದ ಇವರಿಗೆ ಅಂತರ್ದಶೆಯಲ್ಲಿ ಬದಲಾವಣೆ ಆಗೋದ್ರಿಂದ ಫೈನಾನ್ಷಿಯಲ್ ಇಶ್ಯೂಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದ್ರೆ ಹಣ ಕೂಡುವಿಕೆ, ಯಾವುದೇ ಒಂದು ಹಣ ಸೇವಿಂಗ್ಸ್ ಆದ್ರೆ ಅಲ್ವಾ ಅವರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಸಾಲ್ವ್ ಆಗೋದು. ಸೊ ಆ ವಿಚಾರದಲ್ಲಿ ಬರುತ್ತೆ. ಸೊ ಅದಾದ್ರೆ ಇವರು ಚೆನ್ನಾಗಿರುವಂತದ್ದು ನೋಡ್ತಾ ಬರ್ತಾರೆ. ಓಕೆ, ಅನಿಲ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ನೀಡ್ತಾ ಒಂದು ಪರಿಹಾರ ಕ್ರಮವನ್ನ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಗುರೂಜಿಗಳ ನಂಬರ್ ಯಾವುದು, ಅದಕ್ಕೆ ನೀವು ವಾಟ್ಸಪ್ ನಲ್ಲಿ ಪ್ರಶ್ನೆಯನ್ನ ಕಳುಹಿಸಿ. ಯಾವ ಒಂದು ವಿಚಾರದ ಬಗ್ಗೆ ನೀವು ಕೇಳೋದಕ್ಕೆ ಬಯಸ್ತೀರಾ, ನಿಮ್ಮ ಪ್ರಶ್ನೆಯನ್ನ ಆಡ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಸಹ ಉತ್ತರವನ್ನ ನೀಡ್ತಾರೆ ಅಂತ ಹೇಳ್ತಾ, ಗುರೂಜಿ ನಾವು ಸಿಂಹ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರು ಇಂದು ನಿಮ್ಮ ಅನೇಕ ಹೊಸ ಆರ್ಥಿಕ ಯೋಜನೆಗಳು ದೊರಕುವಂಥದ್ದು ಮತ್ತೆ ಯಾವುದೇ ಬದ್ಧತೆಗೆ ಒಳಗಾಗುವ ಮುನ್ನ ಸಾಧಕ ಬಾಧಕಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮುಂದುವರಿಸಿದ್ರೆ ಇವತ್ತಿನ ದಿನ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳ್ಕೊಂಡ್ವಿ. ಇನ್ನು ಮುಂದಿನ ರಾಶಿ ಗುರೂಜಿ ತುಲಾ ರಾಶಿ. ಇತರರ ಬಯಕೆ ಮತ್ತು ಆಸಕ್ತಿಯ ಬಗ್ಗೆ ಯೋಚಿಸಿದಲ್ಲಿ ನಿಮಗೆ ಇವತ್ತು ನಿಯಮಿತ ಸಂತೋಷ ಸಿಗುವಂತದ್ದು ಕಾಣಿಸ್ತಾ ಬರುತ್ತೆ ಇರುವಂತದ್ದು ತುಲಾ ರಾಶಿಯವರಿಗೆ. ಅದರಿಂದ ದಿನ ಶುಭವಾಗಿರುವಂಥದ್ದು. ತುಲಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾದ ದಿನ ಆಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮನೆಯ ಸಮಸ್ಯೆಗಳಿಗೆ ಸ್ವಲ್ಪ ತಕ್ಷಣ ಗಮನ ನೀಡುವಂತ ಅಗತ್ಯ ಇರುವಂತದ್ದು ಮತ್ತು ನಿಮ್ಮ ಸುತ್ತಮುತ್ತಲಿರುವ ಪ್ರೀತಿ ಪಾತ್ರರನ್ನ ಅವರ ಬಗ್ಗೆ ಗಮನ ಹರಿಸಿ ಅದರಿಂದ ಅವರಿಗೆ ಹೆಚ್ಚು ಪ್ರೀತಿಯನ್ನ ಕೊಡಿ, ಚೆನ್ನಾಗಿ ಮಾತಾಡಿಸಿ, ಅದರಿಂದ ದಿನ ಇವತ್ತು ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯವರು ನಿಮ್ಮ ಸುತ್ತಮುತ್ತಲು ಯಾರು ಇರ್ತಾರೆ ಅವರಿಗೆ ನೀವು ಎಷ್ಟು ಪ್ರೀತಿಯನ್ನ ತೋರಿಸ್ಬೇಕು, ಹೆಚ್ಚೆಚ್ಚು ಪ್ರೀತಿಯನ್ನ ತೋರಿಸ್ಬೇಕು ಅಂತ ಹೇಳಿ ಇವತ್ತಿನ ದಿನ ಭವಿಷ್ಯದಲ್ಲಿ ಇದೆ. ಅದರಿಂದ ಇವತ್ತಿನ ದಿನ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿ ಗುರೂಜಿ ಧನು ರಾಶಿ. ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳಿಂದ ಇವತ್ತು ಶಮನ ಪಡೆಯುವಂತ ದಿನ ಆಗಿರೋದ್ರಿಂದ ಇವತ್ತಿನ ದಿನ ತುಂಬಾ ಚೆನ್ನಾಗಿರುವಂತದ್ದು ಧನು ರಾಶಿಯವರ ದಿನ ಭವಿಷ್ಯವಾಗಿದೆ. ಧನು ರಾಶಿಯವರ ದಿನ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಗುರುಜಿ ಇವತ್ತಿನ ದಿನ ಇವ್ರೇನಾದ್ರೂ ಪರಿಹಾರ ಕ್ರಮ ಮಾಡ್ಕೊಳ್ಬೇಕಾ ಧನು ರಾಶಿಯವರು? ನೋಡಿ, ಆದಷ್ಟು ಓಂ ಬೃಹಸ್ಪತಿ ನಮಃ ಅಂತ ಒಂದು 108 ಬಾರಿ ಜಪ ಮಾಡುವಂಥದ್ದು, ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳ ಆದ ನಂತರ ಇದನ್ನ ಮಾಡ್ಕೊಳ್ಳುವಂಥದ್ದು, ಮತ್ತೆ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಪ್ರಯಾಣ ಮಾಡಿದ್ರೆ ಅಂದ್ರೆ ಟುವರ್ಡ್ಸ್ ಈಸ್ಟ್ ಡೈರೆಕ್ಷನ್, ಟುವರ್ಡ್ಸ್ ನಾರ್ತ್ ಡೈರೆಕ್ಷನ್ ಹೋದ್ರೆ ಇವರಿಗೆ ಒಳ್ಳೆಯದಾಗುತ್ತೆ. ಓಕೆ, ಧನು ರಾಶಿಯವರು ಕೂಡ ಗುರೂಜಿಗಳು ತಿಳಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದಿಕ್ಕಿನ ಕಡೆ ಪ್ರಯಾಣವನ್ನ ಬೆಳೆಸಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿ ಗುರೂಜಿ ಮಕರ ರಾಶಿ. ಯಾವುದೇ ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ನಿಮಗೆ ಹೂಡಿಕೆ ಮಾಡಿದ್ರೆ ಅದರಿಂದ ಹೂಡಿಕೆಯಿಂದ ಲಾಭ ಬರುವಂತ ದಿನ, ಅದರ ಪ್ರಯೋಜನವನ್ನು ಕೂಡ ಪಡೆಯುವಂತ ದಿನ. ಅದಕ್ಕೆ ಹೂಡಿಕೆ ಮಾಡೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಮಕರ ರಾಶಿಯವರಿಗೆ ಹೇಳ್ತಾ ಇದ್ದೇವೆ. ಹೂಡಿಕೆ ಬಗ್ಗೆ ಸ್ವಲ್ಪ ಮಕರ ರಾಶಿಯವರು ನಿಮ್ಮ ಒಂದು ಯಥೇಚ್ಛವಾದಂತಹ ಒಂದು ಗಮನವನ್ನ ಹರಿಸಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿ ಕುಂಭ ರಾಶಿ.
ಕುಂಭರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ದಿನ. ವಾಹನ ಚಲಾವಣೆಯಲ್ಲಿ ಆಗಿರ್ಬೋದು, ಅಥವಾ ನಡೆದಾಡಿಕೊಂಡು ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ಏಟುಗಳಾಗುವಂಥದ್ದು, ಸಣ್ಣ ಪುಟ್ಟ ಅಪಘಾತಗಳು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ವಿಚಾರವಾಗಿ ನೋಡ್ತೀವಿ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಕುಂಭರಾಶಿಯವರಿಗೆ ತಿಳಿಸ್ತಾ ಇದೆ. ಗುರುಜಿ, ಎಚ್ಚರಿಕೆಯಿಂದ ಇರೋದಕ್ಕೆ ಕೂಡ ಹೇಳಿದ್ದೀರಾ, ಅಥವಾ ಮನೆಯಿಂದ ಹೊರಡೋಕ್ಕೂ ಮುಂಚೆ ಈಗ ಕೆಲ್ಸಕ್ಕೆ ಹೋಗ್ಲೇಬೇಕಾಗಿರುತ್ತೆ, ಅಂತಹ ಸಮಯದಲ್ಲಿ ಮನೆಯಿಂದ ಹೊರಡೋಕ್ಕೂ ಮುಂಚೆ ಇವ್ರು ಏನಾದ್ರು ಪರಿಹಾರ ಕ್ರಮವನ್ನ ಮಾಡ್ಕೋಬೇಕಾ ಕುಂಭರಾಶಿಯವರು? ನೋಡಿ, ಆದಷ್ಟು ನಿಮಗೆ ಮನೆಯಿಂದ ಹೊರಗೆ ಹೊರಡಬೇಕಾದಾಗ ಏನಾದರೂ ಒಂದು ಶನೇಶ್ವರ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಶನೇಶ್ವರನಿಗೆ ಎಳ್ಳೆಣ್ಣೆ ಕೊಡುವಂಥದ್ದು, ಸೊ ಅದನ್ನ ಕೊಟ್ಬಿಟ್ಟು ಹೊರಟ್ರೆ ಆ ಸ್ವಾಮಿಗೆ ಅದರ ವಿಚಾರದಲ್ಲಿ ಏನೇ ದೋಷಗಳಿದ್ರು ಪರಿಹಾರ ನಿವಾರಣೆ ಆಗುವಂಥದ್ದು. ಕುಂಭರಾಶಿಯವರು ಕೂಡ ಸೋಮವಾರದ ಈ ದಿನ ಇದನ್ನ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಮುಂದುವರಿಸಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿ ಹಾಗೆ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಇವತ್ತಿನ ದಿನ ವೈವಾಹಿಕ ಜೀವನದಲ್ಲಿ ತುಂಬಾ ಅದ್ಭುತವಾಗಿರುವಂಥದ್ದು. ನೀವು ಸಂಗಾತಿಯನ್ನು ಎಷ್ಟು ಪ್ರೀತಿಸ್ತೀರಾ ಅಷ್ಟು ಪ್ರೀತಿ ನಿಮ್ಗೆ ವಾಪಸ್ ಸಿಗುವಂಥದ್ದು. ಆ ರೀತಿ ಇವತ್ತು ದಿನ ಶುಭವಾಗಿರುವಂಥದ್ದು ನೋಡ್ತಾ ಬರ್ತೀವಿ. ಮೀನರಾಶಿಯವ್ರಿಗೆ ಕೂಡ ಇವತ್ತಿನ ದಿನ ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ನಮಗೆ ಮತ್ತೊಂದು ವಾಟ್ಸಪ್ ನಲ್ಲಿ ಪ್ರಶ್ನೆ ಬಂದಿದೆ, ತಗೊಂಡ್ಬಿಡೋಣ. ಇವರ ಹೆಸರು ಹೇಮಂತ್. ಹೌದು. ಓಕೆ. ಜನ್ಮ ದಿನಾಂಕ 31/5/2011. 31/5/2011. 5 ಗುರುಜಿ, 2011. ಓಕೆ. ಜನ್ಮ ಸಮಯ 3:52 PM ಜನ್ಮ ಸ್ಥಳ ಚಿತ್ರದುರ್ಗ. ಹಾಗೆ ಹೈಯರ್ ಎಜುಕೇಶನ್ ಮತ್ತೆ ಕರಿಯರ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಇವ್ರು ಯಾರು ಪ್ರಶ್ನೆ ಕಳಿಸಿದ್ರೆ ಹೇಮಂತ್ ವಿಚಾರದಲ್ಲಿ ಮಂಗಳವಾರ ಹುಟ್ಟಿರುವಂಥದ್ದು, ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಬರುವಂಥದ್ದು. ಸೊ ಇಲ್ಲಿ ನೋಡೋದಾದ್ರೆ ತುಲಾ ಲಗ್ನದ ಜಾತಕ, ಒಂದು ಹೈಯರ್ ಎಜುಕೇಶನ್ ತಾವು ಕೇಳ್ತಾ ಇದ್ದೀರಾ. ಚಂದ್ರ ಮಹಾದಶೆ ನಡೀತಿದೆ, ಚಂದ್ರನಲ್ಲಿ ಶುಕ್ರ ಅಂತರ್ದಶೆ, ಚತುರ್ಥ ಪಂಚಮ ಭಾಗ್ಯಸ್ಥಾನ ಎಜುಕೇಶನ್ ಇರುವಂತಹ ಭಾವಗಳು. ಸೊ ಇವರ ಜಾತಕದಲ್ಲಿ ಚತುರ್ಥಾಧಿಪತಿಯಾಗಿ ಪಂಚಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಒಳ್ಳೆ ಗ್ರಹಗಳು, ಬುಧ ಕೂತಿರೋದ್ರಿಂದ, ಬುಧ ಸೂರ್ಯನೊಟ್ಟಿಗೆ ಕೂತಿರೋದು, ಬುಧಾದಿತ್ಯ ಯೋಗ ನಿರ್ಮಾಣ ಮಾಡ್ತಾ ಇದೆ. ದಶ ಅಂತರ್ದಶನಲ್ಲೂ ಕೂಡ ಚಂದ್ರ ಮಹಾದಶನಲ್ಲಿ ಶುಕ್ರ ಅಂತರ್ದಶೆ ನಡೀತಿದೆ. ಸೊ ಈ ವಿಚಾರದಲ್ಲಿ ಮಂಗಳ ಮಹಾದಶೆ ಮುಂದಿನ ವರ್ಷ ಮೇ 2026ರಿಂದ ಒಂದು ಮಂಗಳ ಮಹಾದಶೆ ನಡೀತಿರೋದ್ರಿಂದ ಹೈಯರ್ ಎಜುಕೇಶನ್ಗೆ ತುಂಬಾ ಅನುಕೂಲ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಗ್ರೇಡ್ಸ್ಗಳು ಈಗೇನು ಬರ್ತಾ ಇದಾವೆ ಅದು ಕಂಟಿನ್ಯೂ ಆಗಿರುವಂಥದ್ದು. ಸೊ ಅದು ಇನ್ನೂ ಯಥೇಚ್ಛವಾಗಿ ಒಳ್ಳೇದಾಗಬೇಕಾದ್ರೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರ ಓಂ ಶರವಣ ಭವಾಯ ನಮಃ ಅಂತ 108 ಬಾರಿ ಜಪ ಮಾಡುವಂಥದ್ದು, ಇದರಿಂದ ಒಳ್ಳೇದಾಗುತ್ತೆ. ಎಜುಕೇಶನ್ಗೆ ಇನ್ನೂ ಒಳ್ಳೇದಾಗಬೇಕು ಅಂದ್ರೆ ಎಜುಕೇಶನ್ ಕಾರಕ ಗ್ರಹ ಬುಧ ಅಂತ ಹೇಳ್ತೀವಿ. ಬುಧನ ಸಂಬಂಧಪಟ್ಟಂಥದ್ದು ಹಸಿರು ಕಲರ್ ಜಾಸ್ತಿ ಯೂಸ್ ಮಾಡುವಂಥದ್ದು, ಗ್ರೀನ್ ಕಲರ್ ಸ್ಕೂಲ್ ಬ್ಯಾಗ್ ಆಗಿರ್ಬೋದು, ಗ್ರೀನ್ ಕಲರ್ ಬಾಟಲ್ಸು ಅಥವಾ ಬುಕ್ಕಿಗೆ ರ್ಯಾಪರ್ಸ್ ಹಾಕ್ತಾರೆ, ಅದನ್ನ ಗ್ರೀನ್ ಕಲರ್ ಯೂಸ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಅನುಕೂಲ ಇವರ ಜಾತಕದ ಪ್ರಕಾರ ಆಗುತ್ತೆ. ಹೇಮಂತನ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ನೀಡೋದ್ರ ಜೊತೆಗೆ ಸರಳ ಪರಿಹಾರ ತಂತ್ರವನ್ನ ಸೂಚಿಸಿದ್ದಾರೆ, ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೆದಾಗ್ಲಿ ಅಂತ ಹೇಳ್ತಾ ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ಗುರೂಜಿಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರೂಜಿ, ನವಗ್ರಹಗಳ ಗೋಚಾರದ ಪ್ರಭಾವ ಧನುರಾಶಿಯವರ ಮೇಲೆ ಅಂದ್ರೆ ಆ ಒಂದು ಅನುಸಾರವಾಗಿ ಯಾವ ರೀತಿಯಾದಂತಹ ಒಂದು ರಾಶಿ ಫಲ ಇದೆ ಧನುರಾಶಿಯವರಿಗೆ? ನೋಡಿ, ಈಗ ನಮ್ಗೆ ಕೆಲವಾರು ಎಪಿಸೋಡ್ಗಳಲ್ಲಿ ನೋಡುವಂತದ್ದು ದೊಡ್ಡ ದೊಡ್ಡ ಬದಲಾವಣೆಗಳು ಮುಗ್ದಿದೆ, ಸಣ್ಣ ಪುಟ್ಟ ಬದಲಾವಣೆಗಳು ಇರುವಂತದ್ದು ಈ ಒಂದು ಜುಲೈ ಮಾಸದಲ್ಲಿ. ಪ್ರಮುಖವಾಗಿ 2 ಗ್ರಹಗಳ ಬದಲಾವಣೆ ನಾವಿಲ್ಲಿ ನೋಡಬಹುದು. ಒಂದು ನಿಮಗೆ ಧನುರಾಶಿಯವರಿಗೆ ಸಪ್ತಮ ಸ್ಥಾನಕ್ಕೆ ಬುಧನ ಬದಲಾವಣೆ ಆಗುವಂತದ್ದು, ಇನ್ನೊಂದು ರವಿ ಗ್ರಹದ ಬದಲಾವಣೆ. ಈ ಜುಲೈ 14ನೇ ತಾರೀಕಂದು ವಿಶೇಷವಾಗಿ ರವಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂತದ್ದು, ಅಂದ್ರೆ ನಿಮ್ಮ ರಾಶಿಗೆ ಧನುರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಬರುವಂತದ್ದು. ಅದು ಕೂಡ ಮಿತ್ರನ ಮನೆನೆ, ಅಂದ್ರೆ ಬುಧ ಕೂಡ ಮಿತ್ರ ಆಗಿರುವಂತದ್ದು, ಚಂದ್ರ ಕೂಡ ಮಿತ್ರ ಆಗಿರುವಂತದ್ದು. ಸಪ್ತಮದಿಂದ ಅಷ್ಟಮ ಸ್ಥಾನಕ್ಕೆ ಇದೊಂದು ಪ್ರಮುಖವಾದ ಬದಲಾವಣೆ. ಮತ್ತೆ ಮಿತ್ರನ ಮನೆಯಿಂದ ಮಿತ್ರನ ಮನೆಗೆ ಹೋಗುವಂತದ್ದು ಅಂತ ನೆಗೆಟಿವ್ ಎಫೆಕ್ಟ್ಸ್ ಕೊಡಲ್ಲ. ಬುಧನ ಬದಲಾವಣೆ, ಬುಧ ಕೂಡ ಚಂದ್ರನ ಮನೆಗೆ ಗೋಚರ ಆಗ್ತಿರುವಂತದ್ದು, ಅಂದ್ರೆ ಚಂದ್ರ ಒಂದು ಬುಧ ಚಂದ್ರ ಮಿತ್ರರಾಗಿರೋದ್ರಿಂದ ಧನುರಾಶಿಯ ಒಂದು ವಿದ್ಯಾರ್ಥಿಗಳಿಗೆ ಶುಭವಾಗಿರುವಂತದ್ದು. ವಿಶೇಷವಾಗಿ ಜಾತಕಸ್ಥರಿಗೆ 15ನೇ ತಾರೀಕು ನಂತರ ಒಳ್ಳೆ ಫಲಗಳು ಸಿಗಕ್ಕೆ ಪ್ರಾರಂಭವಾಗುತ್ತೆ. ಸೊ ಅದ ನಂತರ ಜುಲೈ 16ನೇ ತಾರೀಕು ನಂತರ ಸಪ್ತಮ ಸ್ಥಾನದಲ್ಲಿರುವಂತಹ ರವಿ ಗ್ರಹ ಅಷ್ಟಮಕ್ಕೆ ಬರೋದ್ರಿಂದ ಇಲ್ಲಿ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದ್ರೆ ಜುಲೈ ತಿಂಗಳಲ್ಲಿ ಈ ಒಂದು ಬದಲಾವಣೆ ಅಲ್ದಿರ ವಿಶೇಷವಾಗಿ ತಮಗೆ ಗೊತ್ತಿರುವಂತದ್ದು ಆಷಾಢ ಮಾಸ ಪ್ರಾರಂಭವಾಗಿರುವಂತದ್ದು. ಆಷಾಢದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಪ್ರಿಯವಾದ ಹಬ್ಬ ಆಷಾಢ. ಶುಕ್ರವಾರ ಒಂದು ಲಕ್ಷ್ಮಿಯ ತಾಯಿಯ ಅನುಷ್ಠಾನ ಮಾಡುವಂತದ್ದು, ಭಕ್ತಿ ಪ್ರೀತಿ ಶ್ರದ್ಧೆಯಿಂದ ಪೂಜೆ ಮಾಡುವಂತದ್ದು. ಒಟ್ಟು ಆಷಾಢದಲ್ಲಿ ವಿಶೇಷವಾಗಿ 4 ಶುಕ್ರವಾರಗಳು ಬರುತ್ತೆ. ಇನ್ನೇನು ನಮ್ಮ ಒಂದು ಕಳೆದ ಶುಕ್ರವಾರ ಮುಗೀತು, ಮೊನ್ನೆ 27ನೇ ತಾರೀಕು. ಮುಂಬರುವದ್ದು ಅಂತಂದ್ರೆ ಜುಲೈ ಮಾಸದಲ್ಲಿ ನೋಡೋದಾದ್ರೆ 4ನೇ ತಾರೀಕು 2ನೇ ಶುಕ್ರವಾರ.
11ನೇ ತಾರೀಕು 3ನೇ ಶುಕ್ರವಾರ, 18ನೇ ತಾರೀಕು 4ನೇ ಶುಕ್ರವಾರ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಮಾತೆಯ ಪೂಜೆ ಮಾಡೋದ್ರಿಂದ ವಿಶೇಷ ಅನುಗ್ರಹ ಒಂದು ಲಭಿಸುತ್ತೆ ಅಂತ ನೋಡ್ತಾ ಬರ್ತೀವಿ. ಅದಲ್ದಿರ ಜುಲೈ 10ನೇ ತಾರೀಕಂದು ಗುರು ಪೂರ್ಣಿಮಾ, ಅಂದ್ರೆ ಗುರು ವೇದವ್ಯಾಸರ ಒಂದು ಜಯಂತಿಯನ್ನ ಆಚರಿಸುವಂತದ್ದು, ಗುರು ಪೂರ್ಣಿಮಾದಂದು ಗುರುಗಳಿಗೆ ನಮಿಸುವಂತದ್ದು, ಗುರುಗಳಿಗೆ ಸ್ಮರಿಸುವಂತದ್ದು ಬಹಳ ವಿಶೇಷವಾಗಿರುವಂತ ಪೂರ್ಣಿಮಾ ಅಂತ ಹೇಳ್ತೀವಿ. 16ನೇ ತಾರೀಕು ಸೂರ್ಯ ತನ್ನ ಪಥ ಬದಲಾವಣೆ ಮಾಡೋದ್ರಿಂದ ಇಷ್ಟು ದಿನ ಏನು ಉತ್ತರಾಯಣ ಪುಣ್ಯಕಾಲ ಇತ್ತು, ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುವಂತದ್ದು ಈ ಒಂದು ಜುಲೈ ತಿಂಗಳಲ್ಲಿ. ಸೊ ನಾವು ದಕ್ಷಿಣಾಯಣದಲ್ಲಿ ತಮಗೆ ಗೊತ್ತಿರುವಂತದ್ದು ಮೊನ್ನೆ ನಮ್ಮ ಒಂದು ಎಪಿಸೋಡ್ ಗಳಲ್ಲೂ ಕೂಡ, ಶನಿವಾರ ಲೈವ್ ಎಪಿಸೋಡ್ ಅಲ್ಲೂ ಕೂಡ ತಿಳಿಸಿದ್ವಿ. ಅಂದ್ರೆ ಒಳ್ಳೆ ಶುಭ ಕಾರ್ಯ ಮಾಡೋದಿಲ್ಲ, ಯಾಕೆ ಮಾಡೋದಿಲ್ಲ ಅಂತ ಸವಿಸ್ತಾರವಾಗಿ ತಿಳಿಸಿದ್ವಿ ನಮ್ಮ ವೀಕ್ಷಕರು. ಆ ವಿಡಿಯೋ ಕೂಡ ಅದ್ರ ಮುಖಾಂತರ ಪಡಿಬಹುದು, ಅದ್ರ ಮಾಹಿತಿ ಪಡಿಬಹುದು. ಆದ್ರೆ ದಕ್ಷಿಣಾಯಣ ಪುಣ್ಯಕಾಲದಲ್ಲಿ ಶುಭ ಕಾರ್ಯ ವ್ಯರ್ಜವಾಗಿರುವಂತದ್ದು. ಆದ್ರೆ ಜುಲೈ 24ನೇ ತಾರೀಕು ಅಮಾವಾಸ್ಯೆ ಬರ್ತಾ ಇದೆ ಈ ಒಂದು ಧನುರಾಶಿಯವರ ವಿಚಾರದಲ್ಲಿ. ಅವತ್ತು ಅಮಾವಾಸ್ಯೆ ಎಂದು ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುವಂತದ್ದು. ಅದರಲ್ಲಿ ಸುಮಂಗಲಿಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕೆ ಈ ವ್ರತವನ್ನು ಮಾಡ್ತಾರೆ. ಸೊ ಜುಲೈ ಅಂತ್ಯ ಮಾಸದಲ್ಲಿ ಶ್ರಾವಣ ಮಾಸ ಕೂಡ ಬರುವಂತದ್ದು. ಹಬ್ಬಗಳ ಸರಮಾಲೆನೆ ಪ್ರಾರಂಭ ಆಗುತ್ತೆ ಜುಲೈ ಅಂತ್ಯ ಭಾಗದಲ್ಲಿ. ಜುಲೈ 29ನೇ ತಾರೀಕಿನಂದು ಒಂದು ನಾಗಪಂಚಮಿ ಕೂಡ ಇರುವಂತದ್ದು ತುಂಬಾ ವಿಶೇಷ. ಅದು ಕೂಡ ಮಂಗಳವಾರನೇ ಬಂದಿರುವಂತದ್ದು ಇನ್ನೂ ಒಂದು ವಿಶೇಷ ವಿಚಾರ ಅಂತ ನೋಡ್ತಾ ಬರ್ತೀವಿ. ಸೊ ಇದ್ರ ವಿಚಾರದಲ್ಲಿ ಒಂದು ಈ ಒಂದು ಮಾಸದಲ್ಲಿ ಈ ಎಲ್ಲಾ ನವಗ್ರಹಗಳ 2 ನವಗ್ರಹಗಳ ಗೋಚಾರದ ಜೊತೆಗೆ ಈ ತಿಂಗಳ ಒಂದು ಮಾಸದ ವಿಶೇಷ ಫಲವಾಗಿರುವಂತದ್ದು. ಓಕೆ ಗುರೂಜಿ, ಇನ್ನು ನೀವು ತಿಳಿಸಿರೋ ಪ್ರಕಾರ ಧನುರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ಇನ್ನೂ ಕೂಡ ನೋಡ್ತಾ ಹೋಗೋದಾದ್ರೆ ಅದರ ಒಂದು ಆಧಾರದ ಮೇಲೆ ಧನುರಾಶಿಯವರಿಗೆ ಯಾವ ರೀತಿಯಾದಂತಹ ಮತ್ತಷ್ಟು ಪ್ರಭಾವ ಬೀರುತ್ತೆ ಅಂತ ಹೇಳಿ. ನೋಡಿ, ಧನಸು ರಾಶಿ ಈ ಒಂದು ಜುಲೈ ಮಾಸದಲ್ಲಿ ಒಂದು ಪ್ರಪ್ರಥಮವಾಗಿ ರಾಶಾಧಿಪತಿ ಗುರು ಚತುರ್ಥಾಧಿಪತಿ ಕೂಡ ಆಗಿ ಸಪ್ತಮ ಸ್ಥಾನದಲ್ಲಿರುವಂತದ್ದು ಪೂರ್ಣ ಪ್ರಮಾಣದಲ್ಲಿ ಜುಲೈ ಮಾಸದಲ್ಲಿ ಗುರುಬಲದ ಫಲ ಅನುಭವಿಸ್ತಾರೆ. ಈ ಒಂದು ಜುಲೈ ತಿಂಗಳಲ್ಲಿ ಗುರುಬಲ ತುಂಬಾ ವಿಶೇಷವಾಗಿ ಸಿಗುವಂತದ್ದು. ಏನೇ ಕಷ್ಟಪಟ್ಟರು ಕೂಡ ಸುಖ ನಿಮ್ಗೆ ಸಿಕ್ಕೇ ಸಿಗುತ್ತೆ. ತಾಯಿ ಆರೋಗ್ಯ ವೃದ್ಧಿ ಆಗುತ್ತೆ, ತಾಯಿ ಆಶೀರ್ವಾದ ಸಿಗುತ್ತೆ, ಮತ್ತೆ ತಾಯಿ ಕಡೆಯಿಂದ ಆಸ್ತಿ ಕೂಡ ಲಭಿಸುವಂತದ್ದು ತುಂಬಾ ವಿಶೇಷ. ಮತ್ತೆ ರಾಶಾಧಿಪತಿನೇ ಗುರುವಾಗಿರೋದ್ರಿಂದ ಸ್ವಲ್ಪ ಶರೀರ ಬಲಿಷ್ಠತೆಯನ್ನು ಹೊಂದುತ್ತೆ. ಸಪ್ತಮ ಸ್ಥಾನದಿಂದ ನೇರವಾಗಿ ರಾಶಿಯ ಮೇಲೆ ದೃಷ್ಟಿ ಬಂದಿರೋದ್ರಿಂದ ತುಂಬಾ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಗುರುವಿಂದ ಸಾಮ್ರಾಜ್ಯ ಯೋಗ ಪ್ರಾಪ್ತಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ರೀತಿ ಈ ಸೈಟು, ವಾಹನ ಇತ್ಯಾದಿ ಖರೀದಿಯಲ್ಲಿ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗುವಂತದ್ದು. ಇದು ಧನುರ್ ರಾಶಿಯಿಂದ ದ್ವಿತೀಯ ತೃತೀಯಾಧಿಪತಿ ಶನಿ ಚತುರ್ಥ ಭಾವದಲ್ಲಿ ಇರುವಂತದ್ದು ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ. ನೋಡಿ, ಶನಿ ಅರ್ಧಾಷ್ಟಮ ಶನಿ ಪ್ರಾರಂಭವಾಯಿತು ಅಂತ ಹೆದರ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಅವರ ಮೂಲ ಜಾತಕದಲ್ಲಿ ಶನೇಶ್ವರ ಗ್ರಹ ಎಲ್ಲಿದ್ದಾರೆ ಅಂತ ನೋಡ್ಬೇಕು. ಗೋಚಾರದಲ್ಲೇ ಎಲ್ಲಾ ಫಲಗಳು ನಿರ್ಣಯ ಆಗೋದಿಲ್ಲ. ಶನಿ ನಿಮಗೆ ಮೂಲ ಜಾತಕ ಎಲ್ಲಿದೆ, ಅದ್ರ ದೋಷ ಏನಾದ್ರು ನಿರ್ಮಾಣ ಆಗ್ತಿದೆ ಅಂತ ಅದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಅದಲ್ದಿರ ಮತ್ತು ವ್ಯಯಾಧಿಪತಿ ಆಗಿರುವಂತದ್ದು ಪೂರ್ವ ಪುಣ್ಯ ಅಧಿಪತಿ ಆಗಿರುವಂತ ಮಂಗಳ ಗ್ರಹರು ಈ ಒಂದು ಜುಲೈ ಮಾಸದಲ್ಲಿ ನಿಮ್ಗೆ ಭಾಗ್ಯಸ್ಥಾನದಲ್ಲಿ ಇರುವಂತದ್ದು. ಭಾಗ್ಯಸ್ಥಾನದಲ್ಲಿ ಏನು ಅಂತಂದ್ರೆ ಒಳ್ಳೆ ಫಲಗಳು, ಅಂದ್ರೆ ನಿಮ್ಮ ತಂದೆಯಿಂದ ಲಾಭ, ಪೂರ್ವಿಕರಿಂದ ಲಾಭ, ಆಸ್ತಿ ಸಿಗುವಂತದ್ದು ಮತ್ತು ಭೂಮಿ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಏನೇ ಕಷ್ಟ ನಷ್ಟಗಳಿದ್ರು ಕೂಡ ಅದರ ಒಂದು ವಿಚಾರದಲ್ಲಿ ಪ್ರಗತಿ ಹೊಂದಿರ್ತೀರ ಒಂದು ಧನುರಾಶಿಯವರಿಗೆ ಜುಲೈ ಮಾಸದಲ್ಲಿ. ಮತ್ತು ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯ ಸಿಗುವಂತದ್ದು. ಎಲ್ಲಾ ವಿಚಾರಗಳಲ್ಲೂ ಭಾಗ್ಯಶಾಲಿಗಳು ಧನುರಾಶಿಯವರು ಜುಲೈ ಮಾಸದಲ್ಲಿ ಅಂತ ನೋಡ್ತಾರೆ. ಓಕೆ, ಎಲ್ಲಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುರಾಶಿಯವರು ಜುಲೈ ತಿಂಗಳಲ್ಲಿ ಭಾಗ್ಯಶಾಲಿಗಳಾಗಿದ್ರೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಗುರುಜಿ ಇನ್ನು ರಾಶ್ಯಾಧಿಪತಿ ಗೋಚಾರದಿಂದ ರಾಶಿ ಫಲ ಏನಿದೆ, ಜೊತೆಗೆ ಜುಲೈ ತಿಂಗಳಿನಲ್ಲಿ ನಿರೀಕ್ಷಿಸಿದಂತಹ ಮಟ್ಟವನ್ನ ತಲುಪ್ತಾರಾ ಧನುರಾಶಿಯವರು, ಹೇಗೆ? ನೋಡಿ, ಧನುರಾಶಿಯವರು ರಾಶಾಧಿಪತಿ ಗೋಚಾರ ಅಂತ ತಾವು ಕೇಳಿದ್ರಿ. ರಾಶಾಧಿಪತಿ ಗುರು ಗ್ರಹಣೆ ಆಗುವಂತದ್ದು, ಬೃಹಸ್ಪತಿ ಗ್ರಹ ಅಂತ ಹೇಳ್ತೀವಿ. ಸೊ ಈ ಒಂದು ಗುರುವಿನ ಗೋಚಾರ, ಬೃಹಸ್ಪತಿಯ ಗೋಚಾರ ಈ ಒಂದು ಭಾಗ್ಯ ಒಂದು ವಿಶೇಷವಾಗಿ ಧನುರಾಶಿಯವರಿಗೆ ತುಂಬಾ ಒಳ್ಳೆ ಫಲ. ಯಾಕಂದ್ರೆ ಸಪ್ತಮ ಸ್ಥಾನದಲ್ಲಿ ಗುರು ಗೋಚಾರ ಆಗ್ತಿದೆ. ಮತ್ತೆ ಇನ್ನು ಭಾಗ್ಯಾಧಿಪತಿ ಧನುರಾಶಿಯವರಿಗೆ ಭಾಗ್ಯಾಧಿಪತಿಯಾದ ರವಿ ಗ್ರಹರು ಕೂಡ ಇಲ್ಲೇನಾಗುತ್ತೆ ಅಂದ್ರೆ ಒಳ್ಳೆಯ ಒಂದು ವಿಚಾರ. ಅಂದ್ರೆ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಗೋಚಾರ ಆಗ್ತಿರುವಂತದ್ದು. ಅಷ್ಟಮ ಸ್ವಲ್ಪ ಬಂದು ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಮಿಸ್ ಹ್ಯಾಪನಿಂಗ್ಸ್ ಅಂತ ಹೇಳ್ತಾರೆ, ಅಂದ್ರೆ ಅಹಿತಕರ ಘಟನೆಗಳು. ಅದ್ರ ಬಗ್ಗೆ 16ನೇ ತಾರೀಕು ನಂತರ, ಜುಲೈ 16ನೇ ತಾರೀಕು ನಂತರ ಸ್ವಲ್ಪ ಹುಷಾರಾಗಿರ್ಬೇಕು. ಯಾವ ರೀತಿ ಅಂದ್ರೆ ದಾಯಾದಿಗಳ ಕೋರ್ಟ್ ಕಚೇರಿ ಕಲಹಗಳಾಗುವಂತದ್ದು ಮತ್ತು ನಿಧಾನವಾಗಿ ಸ್ಲೋ ಪ್ರೊಸೆಸ್ ಅಲ್ಲಿ ನಡೆಯುವಂತದ್ದು ನೋಡ್ತಾ ಬರ್ತೀವಿ. 16ನೇ ತಾರೀಕು ನಂತರ ಇದು ಸ್ವಲ್ಪ ಕ್ಲಿಷ್ಟಕರ ಆಗುವಂತದ್ದು, ಅದಕ್ಕಿಂತ ಮುಂಚೆ ಚೆನ್ನಾಗಿರುತ್ತೆ. ಆದ್ರೆ 16ನೇ ತಾರೀಕಿನ ಗೋಚಾರ ಪ್ರಭಾವ ಬುಧಾದಿತ್ಯ ಯೋಗ ಕೂಡ ಉತ್ಪತ್ತಿ ಆಗೋದ್ರಿಂದ
8 ಅಂದ್ರೆ 8ನೇ ಮನೆ ಅಂದ್ರೆ ಎಲ್ಲಾನು ನೆಗೆಟಿವ್ ಅಂತ ಹೇಳಕ್ಕಾಗಲ್ಲ. ಕೆಲವೊಂದು ವಿಚಾರ ಒಳ್ಳೇದು. ಈಗ ನೋಡಿ ಹಿರಿಯರ ಆಸ್ತಿ ಒಂದು ಕೋರ್ಟು ಕಚೇರಿ ಬಗೆಹರಿದ್ರೆ ಒಳ್ಳೇದಲ್ವಾ? ಹೌದು. ಹಿರಿಯರ ಆಸ್ತಿ ಸಿಗೋದು ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ ಪ್ರಾಪರ್ಟಿ ವಿಚಾರವಾಗಿ ನಮಗ್ ಸಿಗುತ್ತಾ ಏನೋ ಅಂತ. ಸೊ ಜುಲೈ ತಿಂಗಳಲ್ಲಿ ಧನುರಾಶಿಯವರಿಗೆ ಪ್ರಾಪರ್ಟಿ ಸೇರುವಂತ ವಿಚಾರ, ಅದರಲ್ಲೂ ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತೀವಲ್ಲ, ಅದು ಸಹ ಆಗುವಂತದ್ದು. ಮತ್ತು ತಂದೆ ಮಕ್ಕಳ ಪ್ರೇಮ ಸಂಬಂಧ ಜಾಸ್ತಿ ಆಗುತ್ತೆ. ಅಂದ್ರೆ ತಂದೆ ಮಕ್ಕಳ ಏನಾದ್ರು ವೈಮನಸ್ಸಿದ್ರೆ, ಏನಾದ್ರು ಕಿತ್ತಾಡ್ಕೊಂಡಿದ್ರೆ, ಮಾತಾಡದೇ ಇದ್ರೆ ಅಂದ್ರೆ ಒಂದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಅಂದ್ರೆ ಇದು ವೈಮನಸ್ಸು ದೂರವಾಗುತ್ತೆ. ಮತ್ತೆ ಸ್ವಲ್ಪ ಧನುರಾಶಿಯವರಿಗೆ ಶುಕ್ರ ಬಲಹೀನ ಆಗಿರೋದ್ರಿಂದ ಸ್ವಲ್ಪ ದೇವಿ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ರಾಶಾಧಿಪತಿ ಮತ್ತು ಚತುರ್ಥಾಧಿಪತಿ ಆದ ಗುರು ಭಗವಾನರೇ ಏನಾಗುತ್ತೆ ಮಿಥುನ ರಾಶಿಯಲ್ಲಿ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಸಾಧಾರಣ ಫಲ ಅಂತ ಹೇಳ್ತೀವಿ. ಆದ್ರೂ ಕೂಡ ಭಾಗ್ಯಾಧಿಪತಿ ನಿಮ್ಗೆ ಮಧ್ಯಮ ಫಲ ಕೊಡುತ್ತೆ. ಮತ್ತೆ ವ್ಯವಹಾರಿಕವಾಗಿ ತುಂಬಾ ಒಳ್ಳೇದು. ಹಣ ಹೆಚ್ಚಿಸಲು ಯಾರಿಗ್ ಕೊಡಬೇಡಿ. ಅಂದ್ರೆ ಈ ಒಂದು ಮನಿ ಡಬಲಿಂಗ್ ಅಂತ ಹೇಳ್ತಾರೆ. ತುಂಬಾ ಜನ ಹೇಳ್ತಾರೆ ನಾವು ಹಣ, ಅದು ಯಾವ ರೀತಿ ಅಂದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಹಣ ಕಳ್ಕೊಂಡ್ಮೇಲೆ ನಮ್ಮ ಹತ್ರ ಬರ್ತಾರೆ. ಹಣ ಡಬಲ್ ಮಾಡ್ಬೇಕು, ಈ ರೀತಿ ಇನ್ವೆಸ್ಟ್ ಮಾಡ್ಬೇಕು ಅಂದಾಗ ಬರಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಸೊ ಅದಲ್ದಿರ ಮಿಥುನ ರಾಶಿಯಲ್ಲಿ ಗುರು ಸಾಧಾರಣ ಫಲ ಕೊಡುತ್ತೆ. ಲೇವಾದೇವಿ ಮಾಡೋರಿಗೆ, ಫೈನಾನ್ಸ್ ಅವರಿಗೆ ಈ ತಿಂಗಳು ಸ್ವಲ್ಪ ಟೈಟ್ ಆಗಿರುವಂತದ್ದು ನೋಡ್ತಾ ಬರ್ತೀವಿ. ಹಾಗೆ ಗುರುವಿನ ಪೂಜೆ ಅಂದ್ರೆ ಬೃಹಸ್ಪತಿಯ ಪೂಜೆ ಮಾಡೋದು ತುಂಬಾ ಒಳ್ಳೇದಂತ ಸಜೆಸ್ಟ್ ಮಾಡ್ತಾ ಇದೀನಿ. ಜೊತೆಗೆ ಕುಟುಂಬಾಧಿಪತಿ ಮತ್ತೆ ಶನಿ ಚತುರ್ಥ ಭಾವದಲ್ಲಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಸ್ಥಾನ ಪಲ್ಲಟ ಆಗುವ ನಿರೀಕ್ಷೆ. ಅಂದ್ರೆ ಅಲ್ಲೇ ವಿತಿನ್ ದ ಡಿಪಾರ್ಟ್ಮೆಂಟ್ ಏನಾದ್ರು ಟ್ರಾನ್ಸ್ಫರ್ ಆಗುವಂತದ್ದು, ಅಥವಾ ಒಂದೇ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಸ್ವಲ್ಪ ಕೆಲಸದಲ್ಲಿ ಏನಾದ್ರು ಬದಲಾವಣೆ ಆಗ್ಬೋದು. ಅಂದ್ರೆ ಒಂದು ಟಾಸ್ಕ್ ಅಂತ ಏನ್ ತಗೊಂತೀವಿ, ಸೊ ಆ ವಿಚಾರದಲ್ಲಿ ಬದಲಾವಣೆ ನಿರೀಕ್ಷೆ ಮಾಡಬಹುದು ಯಾರು ಧನುರಾಶಿಯವರು ಜುಲೈ ತಿಂಗಳಲ್ಲಿ. ಮತ್ತೆ ಚತುರ್ಥಾಧಿಪತಿ ಕೂಡ ತುಂಬಾ ಪವರ್ಫುಲ್ ಆಗಿ ಒಂದು ಕೇಂದ್ರಾಧಿಪತಿ ಇನ್ನೊಂದು ಕೇಂದ್ರ ಭಾವದಲ್ಲಿ ಇರೋದ್ರಿಂದ ಸುಖವಾಗಿ ಹಣ ಗಳಿಸುವಂತದ್ದು, ಪತ್ನಿಯಿಂದ ಒಳ್ಳೆ ಯೋಗ, ಹೇರಳವಾದ ಹಣ ಗಳಿಸುವಿಕೆ. ಮತ್ತೆ ಧನುರಾಶಿಯ ವಿದ್ಯಾರ್ಥಿಗಳು ಜುಲೈ ಮಾಸದಲ್ಲಿ ತುಂಬಾ ವಿದ್ಯೆ ಸುಖ ಚೆನ್ನಾಗಿರುತ್ತೆ. ವಿದ್ಯೆ ಸುಖ ಅಂದ್ರೆ ಅಂಕಗಳಲ್ಲಿ ಒಳ್ಳೇದ್ ಬರುವಂತದ್ದು, ಒಳ್ಳೆ ಮಾರ್ಕ್ಸ್ ಬರುವಂತದ್ದು. ಮತ್ತೆ ಯಾರು ಪತ್ರಿಕೋದ್ಯಮ, ಟಿವಿ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೋ ಅವ್ರಿಗೆ ಬಹಳ ಉತ್ತಮ ಫಲ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಧನುರಾಶಿ ಚಿಕಿತ್ಸಕರು ಅಂದ್ರೆ ಡಾಕ್ಟರ್ಸ್ ಅಂತ ಯಾರು ಇರ್ತಾರೆ ಅವರು ಕೂಡ ಒಳ್ಳೆ ಫಲ ಮತ್ತೆ ಒಳ್ಳೆ ಪೇಷಂಟ್ಸ್, ಒಳ್ಳೆ ವಿಚಾರದಲ್ಲಿ ಒಳ್ಳೆ ಲಾಭ, ಆರ್ಥಿಕವಾಗಿ ಲಾಭ ಕೂಡ ಆಗುವಂತದ್ದು ಧನುರಾಶಿಯವರಿಗೆ ನಾವು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕ್ಷತ್ರಗಳ ಅನುಸಾರವಾಗಿ ಏನಾದ್ರೂ ಫಲ ಇದೆಯಾ? ಈ ಒಂದು ಜುಲೈ ಮಂತ್ ನಲ್ಲಿ ಧನುರಾಶಿಯವರು ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಬೇಕಾ ಬೇಡ್ವಾ? ನೋಡಿ, ಧನುರಾಶಿಯವರಿಗೆ ವಿಚಾರದಲ್ಲಿ ಬಹುಮುಖ್ಯವಾಗಿ 3 ನಕ್ಷತ್ರಗಳು. ಒಂದು ಮೂಲ ನಕ್ಷತ್ರ ಆಗಿರ್ಬೋದು, ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮೂಲ ನಕ್ಷತ್ರದ ವಿಚಾರವಾಗಿ ನೋಡೋದಾದ್ರೆ, ಏನಾದ್ರೂ ಮೂಲ ನಕ್ಷತ್ರದ ವಿಚಾರವಾಗಿ ಧನುರಾಶಿ ನೀವೇನೋ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ, ಸೊ ಒಂದೇನೋ ಹೊರಗಡೆ ಹೋಗೋದಕ್ಕೆ ಧಾರ್ಮಿಕವಾಗಿ ಅಥವಾ ಮನೋರಂಜನೆ ವಿಚಾರವಾಗಿ ಸ್ವಲ್ಪ ಅದನ್ನ ಕಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಅಂದ್ರೆ ಯಾಕಂದ್ರೆ ಏನೋ ಒಂದು ಸಣ್ಣ ಪುಟ್ಟ ಏರುಪೇರುಗಳಾಗ್ಬೋದು, ಆರೋಗ್ಯದಲ್ಲಿ ಆಗಿರ್ಬೋದು, ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಈ ಒಂದು ಜುಲೈ ಮಾಸದಲ್ಲಿ ನೋಡ್ತಾ ಬರ್ತೀವಿ. ಇನ್ನೊಂದು ಪೂರ್ವಾಷಾಢ ಶುಕ್ರ ನಕ್ಷತ್ರ. ಇಲ್ಲೇನಾಗುತ್ತೆ ಅಂದ್ರೆ ನೀವು ತುಂಬಾ ಖುಷಿಯಾಗಿರುವಂತದ್ದು, ಮತ್ತೆ ಯಾರೋ ಒಬ್ರು ಆಗಮನದಿಂದ ನಿಮ್ಗೆ ಈ ಒಂದು ಮಾಸದಲ್ಲಿ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯವರಿಗೆ ಖುಷಿಯಾಗುವಂತ ವಿಚಾರ ನೋಡ್ತೀವಿ. ಅದ್ರ ಜೊತೆನಲ್ಲಿ ಉತ್ತರಾಷಾಢ ನಕ್ಷತ್ರದವರಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇರಲಿ. ಅದ್ರ ಬಗ್ಗೆ ಆರೋಗ್ಯದ ಒಂದು ಚಿಕಿತ್ಸೆನ ಚೆನ್ನಾಗಿ ಮಾಡ್ಕೋಬೇಕು. ಮತ್ತೆ ಯಾವುದೇ ರೀತಿ ಒಂದು ಏನೇ ಸಣ್ಣ ಪುಟ್ಟ ವಿಚಾರದಲ್ಲಿ ಆದ್ರೂ ಕೂಡ ಅದಕ್ಕೆ ಔದ್ಯೋಗಿಕವಾಗಿ ಅಂದ್ರೆ ಮೆಡಿಕಲ್ ಅಟೆನ್ಷನ್ಸ್ ಸ್ವಲ್ಪ ಕೊಡಬೇಕು ಅಂತ ಉತ್ತರಾಷಾಢದವರಿಗೆ ತೋರಿಸ್ತಾ ಇದೆ. ಮತ್ತೆ ಈ ಒಂದು ಎಲ್ಲಾ ಚೆನ್ನಾಗಿದ್ರು ಕೂಡ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ನೆಗೆಟಿವ್ಸ್ ಅಂತ ಇರುತ್ತಲ್ವಾ, ನೆಗೆಟಿವ್ ನಾವು ಪರಿಹಾರ ಭಾಗದಲ್ಲಿ ಕವರ್ ಮಾಡ್ತೀವಿ. ಆದಷ್ಟು ನೋಡಿ, ಪ್ರತಿಯೊಂದು ಹಸುವಿಗೆ ದಿನಾಲೂ ಒಂದ್ ಏನಾದ್ರು ತಿನ್ನಿಸ್ತಾ ಇದೀವಿ, ಒಂದ್ ಬಾಳೆಹಣ್ಣು ಕೊಡಿ, ಒಂದೇನೋ ತಿನ್ನೋಂತ ವಸ್ತು ಕೊಡಿ, ಆ ರೀತಿ. ಮತ್ತೆ ಒಂದು ರಾಧಾಕೃಷ್ಣನ ಆರಾಧನೆ ತುಂಬಾ ಒಳ್ಳೇದು. ಮಂತ್ರ ಈ ರೀತಿ ಬರುತ್ತೆ, ರಾಧಾ ರಾಣಿ ಪ್ರಣಾಮ ಮಂತ್ರ ಅಂತ ಬರುವಂತದ್ದು, 108 ಬಾರಿ ಜಪ ಮಾಡುವಂತದ್ದು. ಸೊ ಇದನ್ನ ಮಾಡಿ, ಅಥವಾ ಹರೇ ರಾಮ ಹರೇ ಕೃಷ್ಣ ಈ ರೀತಿ ಒಂದ್ ಮಂತ್ರಗಳನ್ನ 108 ಬಾರಿ ಜಪ ಮಾಡಿ, ಇದು ಒಳ್ಳೇದಾಗುತ್ತೆ. ಮತ್ತೆ ಆದ್ರೆ ಒಂದು ಇನ್ನೂ ಹೆಚ್ಚಿನ ಪರಿಹಾರ ಅಂತಂದ್ರೆ, ರಾಹು ಇಲ್ಲಿ 3ನೇ ಮನೆಯಲ್ಲಿ ಇರೋದು ಅಂತಂದ್ರೆ, ನಮ್ಮ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ರಾಹು ಬಂದು ಕುಬೇರ ಮೂಲೆ ಸೂಚಿಸುತ್ತೆ, ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ತೀವಿ. ಅಲ್ಲಿ ನಿಮ್ಗೆ ಸ್ವಲ್ಪ ಮನೆ ಆಗಿರ್ಲಿ, ಕಚೇರಿ ಆಗಿರ್ಲಿ, ಅದನ್ನ ಆದಷ್ಟು ಸ್ವಚ್ಛಗೊಳಿಸಿ, ಧೂಳಿಂದ ತುಂಬಿಬೇಡಿ, ಅದರಿಂದ ಸಮಸ್ಯೆ ಆಗುವಂತದ್ದು. ಆಮೇಲೆ ಸ್ವಲ್ಪ ಭಾನುವಾರದೊತ್ತು ಉಪ್ಪನ್ನ ಕಡಿಮೆ ಮಾಡ್ಕೊಳ್ಳಿ. ಅಡಿಗೆ ಉಪ್ಪು ಹಾಕ್ತಾ ಇದ್ರೆ ಅದನ್ನ ಕಮ್ಮಿ ಮಾಡ್ಕೊಳ್ಳಿ. ಇದೊಂದು ಸಿಂಪಲ್ ಪರಿಹಾರ ಅಲ್ವಾ, ಎಲ್ಲರೂ ಮಾಡ್ಬೋದು. ಇಂಥ ಪರಿಹಾರಗಳು ಧನುರಾಶಿಯವರಿಗೆ ಈ ಒಂದು ಮಾಸದಲ್ಲಿ
ಜುಲೈ ಮಾಸದಲ್ಲಿ ಅತ್ಯದ್ಭುತವಾಗಿರುವಂತದ್ದು. ಔಟ್ ಆಫ್ 100 ಅಂತ ತಗೊಂಡ್ರೆ 80% ಚೆನ್ನಾಗಿದೆ, 20%ಕ್ಕೆ ಪರಿಹಾರ ಕೊಟ್ಟಿದ್ದೀವಿ. ಈ ರೀತಿ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಒಂದು ಧನು ರಾಶಿಯವರಿಗೆ ಜುಲೈ ಮಾಸದಲ್ಲಿ ಅಂತ ಹೇಳ್ತಾರೆ. ಓಕೆ, ಧನು ರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯ ಜೊತೆಗೆ ಪರಿಹಾರ ಕ್ರಮಗಳು ಎಲ್ಲವೂ ಕೂಡ ಸರಳವಾಗಿದೆ. ಒಳ್ಳೇದಾಗ್ಲಿ, ಮಾಡ್ಕೊಳ್ಳಿ, ಅದನ್ನ ನಿಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗೆ ಹಾಗೆ ಇವತ್ತಿನ ದಿನದ ಪಂಚಾಂಗ, ತಿಥಿ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಅಷ್ಟೇ ಅಲ್ಲದೆ ಧನು ರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.